Hello everyone, welcome back to Digital Learning Department of Collegiate Education. This is Nandini working as Assistant Professor of Commerce at Government First Grade College for Women, Tumkur. Dear students, in this video I would like to explain a concept regarding the methods of pricing. In the previous videos, we have already explained what is pricing, what is price, what is pricing, and what is the pricing decision. And in this video I would like to explain what are the different methods of pricing which are used by the firm in order to fix prices for their commodities or for their services. And this concept is which is coming under the second semester BCom in the subject of market behavior and cost analysis. ಡಿಯರ್ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾನು ಪ್ರೈಸಿಂಗ್ ಅಲ್ಲಿ ಇರುವಂತಹ ಡಿಫ್ರೆಂಟ್ ಮೆಥಡ್ಸ್ ಯಾವ್ದು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಆಲ್ರೆಡಿ ಪ್ರೈಸ್ ಅಂತ ಅಂದ್ರೆ ಏನು, ಪ್ರೈಸಿಂಗ್ ಪಾಲಿಸಿ ಅಂತ ಅಂದ್ರೆ ಏನು, ಹಾಗೆಯೇ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಏನು, ಈ ಥರ ಡಿಫ್ರೆಂಟ್ ಆಸ್ಪೆಕ್ಟ್ಸನ್ನು ಆಲ್ರೆಡಿ ನೀವು ಅಲ್ಲಿ ತಿಳ್ಕೊಂಡಿರ್ತೀರಾ. ಇನ್ನು ಅದರದ್ದು ರಿಮೈನಿಂಗ್ ಕಾನ್ಸೆಪ್ಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಏನಿದೆಯೋ ಅದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಪ್ರೈಸಿಂಗ್ ಏನು ಅಂತ ನಾವು ಮೆಥಡ್ಸ್ ಆಫ್ ಪ್ರೈಸಿಂಗನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಒನ್ಸ್ ಅಗೇನ್ ವಿ ಹ್ಯಾವ್ ಟು know what is price, what is pricing, and what is pricing decision. ಮೆಥಡ್ಸ್ ಆಫ್ ಪ್ರೈಸಿಂಗ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಪ್ರೈಸ್ ಅಂತ ಅಂದ್ರೆ ಏನು, ಪ್ರೈಸಿಂಗ್ ಅಂತ ಅಂದ್ರೆ ಏನು, ಹಾಗೇನೆ ಪ್ರೈಸಿಂಗ್ ಪಾಲಿಸಿ ಅಂದ್ರೆ ಏನು ಅಂತ ಇನ್ನೊಂದ್ಸಲ ನಾವು ಅದನ್ನ ರಿಮೈಂಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಡಿಫ್ರೆಂಟ್ ಮೆಥಡ್ಸ್ ಯಾವ್ದಿದೆ ಅನ್ನೋದನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. Okay, so the word price is very familiar to us because in our day-to-day life we are using this word so many times. ಪ್ರೈಸ್ ಅನ್ನೋ ವರ್ಡ್ ನಮಗೆ ತುಂಬಾನೇ ಫೆಮಿಲಿಯರ್ ಆಗಿರುವಂಥದ್ದು. ಪ್ರತಿದಿನ ನಾವು ಈ ವರ್ಡನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಬಂದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದ್ರದ್ದು ಪ್ರೈಸ್ ಎಷ್ಟು, ಯಾವುದೋ ಒಂದು ವೆಜಿಟೇಬಲ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ವಾಟ್ ಇಸ್ ದ ಪ್ರೈಸ್ ಫಾರ್ ಸಚ್ ವೆಜಿಟೇಬಲ್, ಆ್ಯಂಡ್ ವೈಲ್ ಪರ್ಚೇಸಿಂಗ್ ದ ಫ್ಲವರ್ಸ್ ವಾಟ್ ಇಸ್ ದ ಪ್ರೈಸಸ್ ಫಾರ್ ಸಚ್ ಫ್ಲವರ್. ಪ್ರತಿಯೊಂದಕ್ಕೂ ಕೂಡ ಅದ್ರದ್ದು ರೇಟ್ ಎಷ್ಟು, ಅದ್ರದ್ದು ಪ್ರೈಸ್ ಎಷ್ಟು ಅಂತ ನಾವು ಕೇಳ್ತಾನೆ ಇರ್ತೀವಿ. ಹಾಗೇನೆ ತಗೊಳ್ಬೇಕಾದ್ರೂ ಕೂಡ ಆ ಪ್ರೈಸ್ ಅನ್ನೋ ವರ್ಡನ್ನು ನಾವಿಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಪ್ರೈಸ್ ಅನ್ನೋದು ಒಂದು ತುಂಬಾ ಫೆಮಿಲಿಯರ್ ಆಗಿರುವಂತಹ ಒಂದು ವರ್ಡ್, ಹಾಗೇನೆ ಅದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದ್ರೆ ಪ್ರೈಸ್ ಈಸ್ ದ ಬೇಸಿಕ್ ಕ್ರೈಟೀರಿಯಾ ವಿಚ್ ವಿಲ್ ಅಟ್ರಾಕ್ಟ್ ದ ಕಸ್ಟಮರ್. ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಕಸ್ಟಮರ್ಗೆ ಹೇಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಅಂದ್ರೆ ಬೇಸ್ಡ್ ಆನ್ ಇಟ್ಸ್ ಪ್ರೈಸ್. ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಿದಾರ, ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದಾರ, ಆ ಪ್ರಾಡಕ್ಟಿಗೆ ಜಾಸ್ತಿನಾ ಕಡಿಮೆನಾ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಇಫ್ ದ ಪ್ರಾಡಕ್ಟ್ ಹ್ಯಾಸ್ ಮೋರ್ ಪ್ರೈಸ್ ಯೂಶುವಲಿ ವಿ ರಿಲ್ಯಾಕ್ಟೆಂಟ್ ಟು ಪರ್ಚೇಸ್ ಇಟ್. ಯಾವುದೋ ಒಂದು ಇಷ್ಟ ಆಗಿರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತೀವಿ, ಫಸ್ಟ್ ನಾವು ಕೇಳುವಂಥದ್ದೇ ವಾಟ್ ಇಸ್ ದ ಪ್ರೈಸ್ ಫಾರ್ ಸಚ್ ಪ್ರಾಡಕ್ಟ್. ಅಥವಾ ಯಾವುದೋ ಒಂದು ಸರ್ವಿಸಸ್ನ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಯೂಶುವಲಿ ವಿ ವಿಲ್ ಆಸ್ಕ್ ವಾಟ್ ಇಸ್ ದ ಪ್ರೈಸಸ್ ಫಾರ್ ಸಚ್ ಪರ್ಟಿಕ್ಯುಲರ್ ಸರ್ವಿಸಸ್. ಹಾಗಾಗಿ ಪ್ರೈಸ್ ಅನ್ನೋದು ನಮಗೆ ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಒಂದು ಬೇಸಿಕ್ ಕ್ರೈಟೀರಿಯಾ ಆಗಿರುತ್ತೆ. ಬೇಸ್ಡ್ ಆನ್ ದ ಪ್ರೈಸ್ ಯೂಶುವಲಿ ದ ಡಿಮ್ಯಾಂಡ್ ವಿಲ್ ಕ್ರಿಯೇಟ್. ಎಷ್ಟು ಪ್ರೈಸಸನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಸಿಸ್ ಮೇಲೆ ಇಲ್ಲಿ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸಿಗೆ ಏನಾಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ಲಾ ಆಫ್ ಡಿಮ್ಯಾಂಡ್ ಪ್ರಕಾರ ಏನು ಹೇಳುತ್ತೆ, ವೆನ್ ದರ್ ಇಸ್ ಇನ್ಕ್ರೀಸಸ್ ಇನ್ ದ ಪ್ರೈಸಸ್ ಇಟ್ ಲೀಡ್ಸ್ ಟು ಡಿಕ್ರೀಸಸ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್, ಆ್ಯಂಡ್ ವೆನ್ ದರ್ ಇಸ್ ಡಿಕ್ರೀಸಸ್ ಇನ್ ದ ಪ್ರೈಸಸ್ ಆಫ್ ಎ ಪರ್ಟಿಕ್ಯುಲರ್ ಕಮಾಡಿಟಿ ಇಟ್ ಲೀಡ್ಸ್ ಟು ಇನ್ಕ್ರೀಸಸ್ ಇನ್ ದಿ ಡಿಮ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ. ಪ್ರೈಸ್ ಕಡಿಮೆ ಮಾಡಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಜಾಸ್ತಿ ಮಾಡಿದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ತುಂಬ ಪ್ರಿಯಾರಿಟಿನ ನಾವು ಕೊಡುವಂಥದ್ದು ಪ್ರೈಸ್. ಬಿಕಾಸ್ ಈ ಪ್ರೈಸ್ ಬೇಸಿಸ್ ಮೇಲೇ ಒಂದು ಕಂಪನಿಯ ಡಿಮ್ಯಾಂಡ್ ಆಗಿರ್ಬೋದು, ಅದರದ್ದು ಪ್ರಾಫಿಟ್ ಪೊಸಿಷನ್ ಆಗಿರ್ಬೋದು, ಟರ್ನ್ ಓವರ್ ಆಗಿರ್ಬೋದು, ಎಲ್ಲದು ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಹಾಗಾದರೆ ಪ್ರೈಸ್ ಅಂತ ಅಂದರೆ ಏನು, ಇದನ್ನು ನಾವು ಜನರಲ್ ಆಗಿ ಹೇಗೆ ಹೇಳ್ಬೋದು? ಓಕೆ, ಲೆಟ್ ಅಸ್ ಸಿ. ಪ್ರೈಸ್ ಈಸ್ ದ ಮನಿ ಚಾರ್ಜ್ಡ್ ಬೈ ದ ಮಾರ್ಕೆಟರ್ ಫಾರ್ ಹಿಸ್ ಪ್ರಾಡಕ್ಟ್ ಆರ್ ಸರ್ವಿಸ್. ಓಕೆ, ಪ್ರೈಸ್ ಅನ್ನೋದು ಇಲ್ಲಿ ಮನಿ, ದುಡ್ಡು, ನಮಗೆಲ್ಲರಿಗೂ ಗೊತ್ತಿದೆ. ಸೊ ಎಷ್ಟು ಪ್ರೈಸ್ ಅಂತ ಅಂದರೆ ಅದರದ್ದು ಬೆಲೆ ಎಷ್ಟು, ಅದರದ್ದು ದುಡ್ಡು ಎಷ್ಟು ಅಂತ ಕೇಳ್ತೀವಿ.
ಹಾಗಾಗಿ ಈ ಪ್ರೈಸ್ ಅನ್ನೋದು ಮನಿ ವಿಟ್ ಈಸ್ ಚಾರ್ಜ್ಡ್ ಬೈ ದ ಮಾರ್ಕೆಟರ್ ಅಂತ ಅಂದರೆ ಇಟ್ ಮೇ ಬಿ ಎ ಪ್ರೈಮರಿ ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್, ರಿಟೈಲರ್, ಹೂ ಎವರ್ ಇಟ್ ಮೇ ಬಿ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಸೆಲ್ ಹಿಸ್ ಪ್ರಾಡಕ್ಟ್ ಟು ದಿ ಅಲ್ಟಿಮೇಟ್ ಕಸ್ಟಮರ್. ಪ್ರೈಸನ್ನ ಇಲ್ಲಿ ಮಾರ್ಕೆಟರ್ ಅಂತ ಅಂದರೆ ನಾವಿಲ್ಲಿ ಪ್ರೈಮರಿ ಮ್ಯಾನುಫ್ಯಾಕ್ಚರರು ಡೈರೆಕ್ಟಾಗಿ ಸೇಲ್ ಮಾಡ್ತಿದ್ದಾನೆ ಅಂತ ಅಂದರೆ ಅವನೇ ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡ್ತಾನೆ. ಥ್ರೂ ಮಿಡಲ್ ಮ್ಯಾನ್ ಅವನೇನಾದರೂ ಸೇಲ್ ಮಾಡ್ತಿದ್ದಾನೆ ಅಂತ ಅಂದರೆ ಸೊ ಹೋಲ್ಸೇಲರ್ ಅವ್ನು ಸಮ್ ಪರ್ಸೆಂಟೇಜನ್ನು ಆ್ಯಡ್ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡಿ ರಿಟೈಲರ್ಗೆ ಸೇಲ್ ಮಾಡ್ತಾನೆ. ರಿಟೈಲರ್ ಅದಕ್ಕೆ ಸ್ವಲ್ಪ ಪರ್ಸೆಂಟೇಜನ್ನು ಆ್ಯಡ್ ಮಾಡಿ ಅವನು ಫೈನಲಿ ಅಲ್ಟಿಮೇಟ್ ಕಸ್ಟಮರಿಗೆ ಸೇಲ್ ಮಾಡ್ತಾನೆ. ಹಾಗಾಗಿ ಒಬ್ಬ ಮಾರ್ಕೆಟರ್ ಅವನ ಪ್ರಾಡಕ್ಟು ಅಥವಾ ಸರ್ವೀಸಸ್ಸಿಗೆ ಫಿಕ್ಸ್ ಮಾಡುವಂತಹ ಮನಿ ಏನಿದೆ, ಚಾರ್ಜ್ ಮಾಡುವಂತಹ ಮನಿ ಏನಿದೆಯೋ ಅದನ್ನು ನಾವು ಪ್ರೈಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಪ್ರೈಸಿಂಗ್? ಪ್ರೈಸ್ ಅಂದರೆ ಏನು ಅಂತ ಗೊತ್ತಾಯಿತು. ಪ್ರಾಡಕ್ಟಿಗೆ ಫಿಕ್ಸ್ ಮಾಡುವಂತಹ ಮನಿ ಅಥವಾ ಒಂದು ಪ್ರಾಡಕ್ಟಿಗೆ ಚಾರ್ಜ್ ಮಾಡುವಂತಹ ದುಡ್ಡನ್ನ ನಾವು ಪ್ರೈಸ್ ಅಂತ ಕರಿತೀವಿ, ಪ್ರಾಡಕ್ಟ್ ಆರ್ ಸರ್ವೀಸಸ್. ಹಾಗಾದರೆ ಪ್ರೈಸಿಂಗ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ಆರ್ ಸರ್ವೀಸಸ್ ಇನ್ ಮಾನಿಟರಿ ಟರ್ಮ್ಸ್ ಬೈ ದ ಸೆಲ್ಲರ್ ಬಿಫೋರ್ ಇಟ್ ಈಸ್ ಆಫರ್ಡ್ ಟು ದಿ ಟಾರ್ಗೆಟ್ ಕಸ್ಟಮರ್ಸ್ ಫಾರ್ ಸೇಲ್. ಓಕೆ, ಸೊ ಪ್ರೈಸಿಂಗ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಪ್ರೋಸೆಸ್. ಎಂಥ ಪ್ರೋಸೆಸ್? ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಇಲ್ಲಿ ನಾವು ಹೇಳಿದ್ವಿ ಪ್ರೈಸ್ ಅಂತ ಅಂದರೆ ಮನಿನ ಚಾರ್ಜ್ ಮಾಡ್ತೀವಿ ಅಂತ. ಓಕೆ, ಯಾವ ಬೇಸಿಸ್ ಮೇಲೆ ನಾವು ಚಾರ್ಜ್ ಮಾಡಬೇಕು? ಸುಮ್ಮನೆ ಒಂದು ಪ್ರಾಡಕ್ಟಿಗೆ ನಾವು ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕಾಗಲ್ಲ, ಅಥವಾ ಸುಮ್ಮನೆ ಒಂದು ಸರ್ವಿಸಸ್ಸಿಗೆ ಇಷ್ಟು ಬೆಲೆ ಅಂತ ಹೇಳೋದಕ್ಕಾಗಲ್ಲ. ಇಟ್ ಹ್ಯಾಸ್ ಸಮ್ ಪ್ರೋಸೆಸ್. ಹೇಗೆ ಆ ಪ್ರೋಸೆಸ್ಸನ್ನು ನಾವಲ್ಲಿ ಫಾಲೋ ಮಾಡ್ತೀವಿ? ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಈ ಮೆಥಡ್ಸ್ ಆಫ್ ಕಾಸ್ಟಿಂಗಲ್ಲಿ ನಾನು ಹೇಳಬೇಕಾದ್ರೆ ನೆಕ್ಸ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ಬೇಸಿಸ್ ಮೇಲೆ ನಾವಲ್ಲಿ ಪ್ರೈಸಸನ್ನು ಫಿಕ್ಸ್ ಮಾಡ್ತೀವಿ ಅಥವಾ ಯಾವ ಮೆಥಡ್ ಬೇಸಿಸ್ ಮೇಲೆ ಅಂತ. ಯೂಶ್ವಲಿ ಏನು ಮಾಡ್ತಾರೆ, ಟೋಟಲ್ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕರ್ಡ್ ಆಗಿರುತ್ತೋ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಗೆ ಸಮ್ ಪರ್ಸೆಂಟೇಜ್ ಪ್ರಾಫಿಟನ್ನು ಆ್ಯಡ್ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡುವಂಥದ್ದು ಕಾಮನ್ ಪಾಲಿಸಿ. ಮತ್ತು ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸು ಆ ಥರ ಮೆಥಡನ್ನು ಯೂಸ್ ಮಾಡುತ್ತೆ. ಹಾಗಾಗಿ ಮನಿನ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ವಿ, ಬಟ್ ಅದಕ್ಕೆ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಮತ್ತು ಇವಾಗ ಇರುವಂತಹದ್ದು ತುಂಬಾ ಪರ್ಫೆಕ್ಟ್ ಕಾಂಪಿಟೇಷನ್ ಸಿಚುವೇಶನ್. ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕಾಗೋದಿಲ್ಲ, ಕಡಿಮೆ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಕಾಂಪಿಟೇಟರ್ಸಿಗಿಂತ ಕಸ್ಟಮರು ಆ ಕಂಪ್ನಿ ಪ್ರಾಡಕ್ಟ್ಗೆ ಶಿಫ್ಟ್ ಆಗ್ತಾರೆ, ಅಥವಾ ತುಂಬ ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ನಮಗೆ ಲಾಸ್ ಇನ್ಕರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಿಕ್ಸಿಂಗ್ ಪ್ರೈಸ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ ಈಸ್ ರಿಯಲಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಬಿಕಾಸ್ ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ದ ಕಸ್ಟಮರ್ ಆ್ಯಂಡ್ ರಿಟೈನ್ ದ ಕಸ್ಟಮರ್. ಒಂದು ಪ್ರಾಡಕ್ಟಿಗೆ ಪ್ರೈಸನ್ನ ಫಿಕ್ಸ್ ಮಾಡುವಂಥದ್ದು ತುಂಬ ಈಸಿ ಟಾಸ್ಕ್ ಅಲ್ಲ, ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಪ್ರೈಸೇ ಎಲ್ಲ ಪ್ರಾಡಕ್ಟು ಮತ್ತು ಸರ್ವೀಸಸ್ಸಿಗೆ ಬೇಸಿಕ್ ಕ್ರೈಟೀರಿಯಾ ಆಗಿರೋದ್ರಿಂದ ನಾವು ಹೊಸ ಕಸ್ಟಮರನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಎಕ್ಸಿಸ್ಟಿಂಗ್ ಕಸ್ಟಮರನ್ನು ರಿಟೈನ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಓವರಾಲ್ ಪ್ರಾಫಿಟ್ ಹಾಗೆಯೇ ಸೇಲ್ಸ್ ಟರ್ನ್ ಓವರ್ನ ಜಾಸ್ತಿ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಇಲ್ಲಿ ಪ್ರೈಸೇ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಅದರದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಅಂತ, ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸಸ್ಸಿಗೆ ಅದರ ವ್ಯಾಲ್ಯೂ ಎಷ್ಟು ಅಂತ ನಾವು ಮಾನಿಟರಿ ಟರ್ಮ್ಸಲ್ಲಿ ಏನು ಕಂಡುಹಿಡಿತೀವಿ, ಏನದನ್ನು ನಾವು ಫೈಂಡ್ ಔಟ್ ಮಾಡ್ತೀವೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಅಂತ ಕರಿತೀವಿ. ಸೊ ದಟ್ ಮೀನ್ಸ್ ಡೆಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವೀಸಸ್ ಇನ್ ಮಾನಿಟರಿ ಟರ್ಮ್. ಯಾರು ಕಂಡುಹಿಡಿತಾರೆ ಅಥವಾ ಯಾರು ಅದನ್ನು ಫಿಕ್ಸ್ ಮಾಡ್ತಾರೆ, ದಟ್ ಈಸ್ ದ ಸೆಲ್ಲರ್. ಯಾವಾಗ ಫಿಕ್ಸ್ ಮಾಡ್ತಾನೆ? ಸೊ ಬಿಫೋರ್ ಇಟ್ ಆಫರ್ಡ್ ಟು ದ ಟಾರ್ಗೆಟ್ ಕಸ್ಟಮರ್. ಅವನ ಟಾರ್ಗೆಟ್ ಕಸ್ಟಮರಿಗೆ ಅದನ್ನು ಕೊಡೋದಕ್ಕಿಂತ ಮೊದಲು ಅಥವಾ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮೊದಲು ಸೆಲ್ಲರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಸರ್ವೀಸಸ್ಸಿಗೆ ಇರುವಂತಹ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾನೆ ಅಲ್ಲ, ಅದನ್ನು ಮಾನಿಟರಿ ಟರ್ಮ್ಸಲ್ಲಿ, ದಟ್ ಇಸ್ ಕಾಲ್ಡ್ ದ ಪ್ರೈಸಿಂಗ್. ನೆಕ್ಸ್ಟ್, ಪ್ರೈಸಿಂಗ್ ಪಾಲಿಸಿ. It refers to the policy of setting the price of the product or products and services by the management after considering various internal and external factors and its own business objectives. Okay, so price anta andre gottayitu, pricing anta andre gottayitu. Then what is pricing policy? As the name implies that the pricing policy is nothing but this is the policy of setting the prices. Policy anta andre ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಂತ ಹೇಳ್ಬೋದು. ಪಾಲಿಸಿ ಆಫ್ ಸೆಟ್ಟಿಂಗ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವೀಸಸ್. ಯಾರು ಫಿಕ್ಸ್ ಮಾಡ್ತಾರೆ? ಬೈ ದ ಮ್ಯಾನೇಜ್ಮೆಂಟ್. ಹೇಗೆ ಫಿಕ್ಸ್ ಮಾಡ್ತಾರೆ? ಆಫ್ಟರ್ ಕನ್ಸಿಡರಿಂಗ್ ವೇರಿಯಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸುಮ್ಮನೆ ಏನೋ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ,
ಹಾಗಾಗಿ ಆರ್ಬಿಟರಿ ಬೇಸಿಸ್ ಮೇಲೆ ಅಥವಾ ಒಂದು ಅನ್ಸೈಂಟಿಫಿಕ್ ಆಗಿ ಏನೋ ಒಂದು ಪ್ರೈಸನ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಪ್ರೈಸು ಫಿಕ್ಸ್ ಮಾಡೋದು ತುಂಬ ಚಾಲೆಂಜಿಂಗ್ ಮತ್ತು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳಿದೆ. ಆ್ಯಂಡ್ ಮೋರ್ ಓವರ್ ವೈಲ್ ಫಿಕ್ಸಿಂಗ್ ಎ ಪ್ರೈಸಸ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ ಆರ್ ದ ಸರ್ವಿಸಸ್ ಕಂಪಲ್ಸರಿಲಿ ವಿ ಹ್ಯಾವ್ ಟು ಕನ್ಸಿಡರ್ whatever the internal and external factors which are influencing such pricing, and we have to take into consideration what is our business objectives. ನಮ್ಮ ಬಿಸ್ನೆಸ್ ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಏನಿದೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಿದೆ, ಇದೆಲ್ಲದನ್ನು ಕೂಡ ಕನ್ಸಿಡರೇಷನಿಗೆ ತಗೊಂಡು ಮ್ಯಾನೇಜ್ಮೆಂಟು ಪ್ರಾಡಕ್ಟು ಅಥವಾ ಸರ್ವೀಸಸ್ಸಿಗೆ ಏನು ಒಂದು ಪ್ರೈಸನ್ನು ಫಿಕ್ಸ್ ಮಾಡುವಂತಹ ಪಾಲಿಸಿ ಇದೆಯೋ ಅದನ್ನು ನಾವಿಲ್ಲಿ ಪ್ರೈಸಿಂಗ್ ಪಾಲಿಸಿ ಅಂತ ಕರಿತೀವಿ. ಸೊ ಪ್ರೈಸ್ ಮೀನ್ಸ್ ಮನಿ ಚಾರ್ಜ್ ಮಾಡೋದು. ಪ್ರೈಸಿಂಗ್ ಅಂತ ಅಂದರೆ ಆ ಮನಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಎಷ್ಟು ಚಾರ್ಜ್ ಮಾಡಬೇಕು, ಅದರ ವ್ಯಾಲ್ಯೂ ಏನು ಅನ್ನೋದನ್ನು ಮಾನಿಟರಿ ಟರ್ಮ್ಸಲ್ಲಿ ಫೈಂಡ್ ಔಟ್ ಮಾಡೋವಂಥದ್ದು. ದೆನ್ ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ಸೊ ಎಕ್ಸ್ಟರ್ನಲ್ ಇಂಟರ್ನಲ್ ಫ್ಯಾಕ್ಟರ್, ನಮ್ಮ ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಇದೆಲ್ಲದನ್ನು ಕನ್ಸಿಡರ್ ಮಾಡಿ ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡುವಂತಹ ಪಾಲಿಸಿ ಏನಿದೆ ಅದನ್ನು ನಾವು ಪ್ರೈಸಿಂಗ್ ಪಾಲಿಸಿ ಅಂತ ಹೇಳ್ತೀವಿ. Okay, these are the basic introduction. Okay, next let us discuss our important concept, that is the methods of pricing. Okay, ಇವಾಗ ನಾವು ಪ್ರೈಸಿಂಗ್ ಅಲ್ಲಿ ನೋಡಿದ್ವಿ ಯಾವ ತರ ಇಂಟರ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದನ್ನೆಲ್ಲ ಕನ್ಸಿಡರೇಷನ್ಗೆ ತಗೊಂಡು ಪ್ರೈಸಸ್ ಅನ್ನ ಫಿಕ್ಸ್ ಮಾಡಬೇಕಾಗುತ್ತೆ ಅಂತ. ಓಕೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಯಾವ ಡಿಫ್ರೆಂಟ್ ಮೆಥಡ್ಸ್ ಇದೆ, ಆ ಯಾವ ಮೆಥಡ್ಸನ್ನು ಅವ್ರು ಬೇಕಾದರೆ ಫಾಲೋ ಮಾಡ್ಬೋದು. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಮೆಥಡ್ಸ್ ಆರ್ ದೇರ್ ಇನ್ ಆರ್ಡರ್ ಟು ಫಿಕ್ಸ್ ಎ ಪ್ರೈಸಸ್ ಫಾರ್ ಎ ಕಮಾಡಿಟಿ. ಯಾವುದೋ ಒಂದೇ ಒಂದು ಮೆಥಡ್ ಇದೆ, ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ತುಂಬ ನಂಬರ್ ಆಫ್ ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ ಪ್ರೈಸಲ್ಲಿ. ಅದರಲ್ಲಿ ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಯಾವುದು ತುಂಬ ಸೂಟಬಲ್ ಅನಿಸುತ್ತೆ, ಅವರ ನೇಚರ್ ಆಫ್ ಕಮಾಡಿಟಿ ಏನಿದೆಯೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅವರು ಯಾವುದಾದ್ರೂ ಒಂದು ದಿ ಬೆಸ್ಟ್ ಅವರಿಗೆ ಸೂಟ್ ಆಗುವಂತಹ ಮೆಥಡನ್ನು ಅವರು ಫಾಲೋ ಮಾಡ್ತಾರೆ. ಓಕೆ, ಹಾಗಾದರೆ ಡಿಫ್ರೆಂಟ್ ಮೆಥಡ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ಸೆಕೆಂಡ್ ಒನ್ ಟಾರ್ಗೆಟ್ ರಿಟರ್ನ್ಸ್ ಪ್ರೈಸಿಂಗ್, ಥರ್ಡ್ ಒನ್ ಗೋಯಿಂಗ್ ರೇಟ್ ಪ್ರೈಸಿಂಗ್, ಫೋರ್ತ್ ಒನ್ administered pricing, next psychological pricing, next marginal cost pricing, next competitive bidding pricing, dual pricing, transfer pricing, next perceived value pricing, differentiated pricing, penetration pricing, skimming pricing, price leadership. Okay, so these are the important methods which are used by a business firm in order to fix the prices for a commodity. Almost ಒಂದು 14 to 15 ಮೆಥಡ್ಸ್ ಇದೆ. ಓಕೆ, ಆ ಎಲ್ಲ ಮೆಥಡ್ಸನ್ನು ನಾವಿವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. This is one of the most suitable method or one of the simplest method and familiar method and commonly used method by the business organization to fix prices for their commodity. ಬೇರೆ ಎಲ್ಲ ಮೆಥಡ್ಗೆ ಕಂಪೇರ್ ಮಾಡಿದ್ರೆ ಈ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಏನಿದೆಯಲ್ಲ ಇದು ತುಂಬ ಸಿಂಪಲ್. ಹಾಗೆಯೇ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ಪ್ರೈಸಿಂಗ್ ಪಾಲಿಸಿ ಆಗಿದೆ ಅಥವಾ ಪ್ರೈಸಿಂಗ್ ಮೆಥಡ್ ಆಗಿದೆ. ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ. ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ತುಂಬ ಈಸಿಯಾಗಿ ಇನ್ ದ ಸೆನ್ಸ್ ಹೇಗೆ ಅಂತ ಅಂದರೆ ಜಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ what is the cost of production which is incurred in order to produce a particular commodity. ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಕಮಾಡಿಟಿನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಇನ್ಕರ್ಡ್ ಆಗಿದೆ ಅನ್ನೋದನ್ನು ಫಸ್ಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಬಂದಿರುತ್ತೋ ಅದಕ್ಕೆ ಸರ್ಟೈನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಕಾಸ್ಟಿಗೆ ಪ್ರಾಫಿಟ್ ಪರ್ಸೆಂಟೇಜನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಪ್ರೈಸ್ ಆಗಿರುತ್ತೆ. Okay, under this method price is calculated by adding a certain percentage of profit to the average total cost of production. ಈಗ ಫಾರ್ ಎಕ್ಸಾಂಪಲ್ ಒಂದು ಕಮಾಡಿಟಿಗೆ ನಾವೇನಾದರೂ ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ 100 ರೂಪಿ ಇನ್ಕರ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಆ ಒಂದು 100 ರೂಪೀಸಿಗೆ ಏನು ಮಾಡ್ತಾರೆ ಅವರು ಒಂದು 2%, 3% ಅಥವಾ 5% ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ 100 ರೂಪಿ ಕಾಸ್ಟ್ ಆಗಿದ್ರೆ 5% ಆ್ಯಡ್ ಮಾಡಿದ್ರೆ 105 ರೂಪೀಸಿಗೆ ನಾವು ಪ್ರಾಡಕ್ಟನ್ನು ಸೇಲ್ ಮಾಡ್ತೀವಿ. ಸೊ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಗೆ ಸರ್ಟೈನ್ ಪ್ರಾಫಿಟ್ ಮಾರ್ಜಿನನ್ನು ಆ್ಯಡ್ ಮಾಡಿ
ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ದಟ್ ಮೀನ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಕ್ವಲ್ಸ್ ಪ್ರೈಸ್. ನೆಕ್ಸ್ಟ್ ಟಾರ್ಗೆಟ್ ರಿಟರ್ನ್ಸ್ ಪ್ರೈಸಿಂಗ್. ಓಕೆ ನೋಡಿ, ಇಲ್ಲಿ ನೇಮೇ ಹೇಳೋ ಹಾಗೆ ಇಲ್ಲಿ ಕಾಸ್ಟಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ. ಬಟ್ ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗಲ್ಲಿ ಏನಾಗುತ್ತೆ, ಅಂಡರ್ ದಿಸ್ ಮೆಥಡ್ ಪ್ರೈಸ್ ಇಸ್ ಡಿಟರ್ಮೈನ್ಡ್ based on the predetermined target rate of return on capital invested by the manufacturer. ಇಲ್ಲಿ ಒಂದು ಸರ್ಟೈನ್ ರೇಟ್ ಆಫ್ ರಿಟರ್ನ್ ಅನ್ನು ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಯಾವುದ್ರ ಮೇಲೆ? ವಾಟ್ ಈಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅವ್ರು ಮಾಡಿರುವಂತಹ ಕ್ಯಾಪಿಟಲ್ ಮೇಲೆ ಸರ್ಟೈನ್ ಪರ್ಸೆಂಟೇಜ್ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಆ ಒಂದು ಪ್ರೀ ಡಿಟರ್ಮೈನ್ಡ್ ಟಾರ್ಗೆಟ್ ರೇಟನ್ನು ಮೈಂಡಲ್ಲಿ ಇಟ್ಕೊಂಡು ನಾವೇನಾದರೂ ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನು ನಾವು ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 10% ಅಥವಾ ಏನೋ ಒಂದು 15% ರಿಟರ್ನ್ಸನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಬೈ ಕೀಪಿಂಗ್ ಇನ್ ಸಚ್ ಪ್ರೀ ಡಿಟರ್ಮೈನ್ಡ್ ಟಾರ್ಗೆಟ್ ರಿಟರ್ನ್ ದ ಕಂಪನಿ ಈಸ್ ಯೂಶುವಲಿ ಗೋಯಿಂಗ್ ಟು ಫಿಕ್ಸ್ ದ ಪ್ರೈಸಸ್. ಅಂದರೆ ಇಲ್ಲಿ ನಮ್ಮ ಬೇಸಿಕ್ ಕ್ರೈಟೀರಿಯಾ ಏನಾಗಿರುತ್ತೆ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ರೇಟ್ ಆಫ್ ರಿಟರ್ನ್. ಅಂದರೆ ಅದೇ ಫಸ್ಟ್ ಕೇಸಸ್ಸಲ್ಲಿ ನಮಗೆ ಇಲ್ಲಿ ನಾವು ಯಾವುದನ್ನ ಫೋಕಸ್ ಮಾಡ್ತೀವಿ ಪ್ರೈಸನ್ನ ಫಿಕ್ಸ್ ಮಾಡಬೇಕಾದ್ರೆ ಅಂತ ಅಂದರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಇನ್ಕರ್ಡ್ ಆಗಿದೆ, ಅದಕ್ಕೆ ಎಷ್ಟು ಪ್ರಾಫಿಟ್ ಮಾರ್ಜಿನನ್ನು ಆ್ಯಡ್ ಮಾಡ್ತೀವಿ. ಈ 2 ಪಾಯಿಂಟನ್ನು ನಾವಿಲ್ಲಿ ಕನ್ಸಿಡರಿಗೆ ತಗೊಳ್ತೀವಿ. ಬಟ್ ಅದೇ ಟಾರ್ಗೆಟ್ ರಿಟರ್ನಲ್ಲಿ ನಾವಿಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಏನು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ನಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ಇಷ್ಟು ರಿಟರ್ನ್ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಮಿನಿಮಮ್ ರೇಟ್ ರಿಕ್ವೈರ್ಡ್ ಬೈ ದ ಆರ್ಗನೈಸೇಷನ್ ಆನ್ ಈಸ್ ಇನ್ವೆಸ್ಟ್ಮೆಂಟ್. ಆ ಮಿನಿಮಮ್ ರೇಟ್ ಅಥವಾ ಆ ಪ್ರೀ ಡಿಟರ್ಮೈನ್ಡ್ ರೇಟ್ ಏನಿದೆಯೋ ಆ ಟಾರ್ಗೆಟ್ ರೇಟನ್ನು ಮೈಂಡಲ್ಲಿ ಇಟ್ಕೊಂಡು ನಾವೇನಾದರೂ ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ ಅಥವಾ ಪ್ರೈಸನ್ನು ಡಿಟರ್ಮೈನ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನು ನಾವು ಟಾರ್ಗೆಟ್ ರಿಟರ್ನ್ಸ್ ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಗೋಯಿಂಗ್ ರೇಟ್ ಪ್ರೈಸಿಂಗ್. Going rate pricing is one of the pricing policy or the pricing method. Here, fixing price for a firm's product which is the same as the one which was already set by a competitor firm for a similar product. ಓಕೆ, ಗೋಯಿಂಗ್ ರೇಟ್ ಪಾಲಿಸಿ ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್. ಸೊ ಇಲ್ಲಿ ಹೇಗೆ ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡ್ತಾರೆ ಅಂತ ಅಂದರೆ at the time of fixing a prices for a commodity, the business organization consider what is the price fixed by the competitor. ಅಂದರೆ ಈಗ ನಾವು ಪ್ರೊಡ್ಯೂಸ್ ಮಾಡುವಂತಹ ನೇಚರ್ ಆಫ್ ಪ್ರಾಡಕ್ಟನ್ನೇ ತುಂಬ ಜನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ನಮ್ಮ ಕಾಂಪಿಟೇಟರ್ಸ್ ಏನಿರ್ತಾರೋ ನಮ್ಮ ಕಾಂಪಿಟೇಟರ್ಸು ಅದೇ ಸಿಮಿಲರಿಟಿ ಇರೋವಂತಹ ಪ್ರಾಡಕ್ಟ್ಗೆ ಎಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ ಅದೇ ರೀತಿ ಪ್ರೈಸನ್ನು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ನಾವು ಗೋಯಿಂಗ್ ರೇಟ್ ಪ್ರೈಸಿಂಗ್ ಅಂತ ಕರಿತೀವಿ. ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮಾಡಿಟಿಗೆ ನಮ್ಮ ಕಾಂಪಿಟೇಟರು ಒಂದು 50 ರೂಪೀಸನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅಂದರೆ ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಫಿಕ್ಸ್ 50 ರೂಪೀಸ್. ಅಥವಾ ನಾವು ಮೋರ್ ದ್ಯಾನ್ 50 ರೂಪೀಸ್ ಆದರೂ ಫಿಕ್ಸ್ ಮಾಡ್ಬೋದು, ಲೆಸ್ ದ್ಯಾನ್ 50 ರೂಪೀಸ್ ಆದರೂ ಫಿಕ್ಸ್ ಮಾಡ್ಬೋದು. ಬಟ್ ಮೋರ್ ದ್ಯಾನ್ ಫಿಕ್ಸ್ ಮಾಡಿದ್ರೆ ಕಸ್ಟಮರು ನಮ್ಮ ಕಂಪ್ನಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲ್ಲ, ಕಾಂಪಿಟೇಟರ್ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ಪ್ರಾಡಕ್ಟ್ ಸೇಮ್ ಇರುತ್ತೆ, ಪ್ರಾಡಕ್ಟಲ್ಲಿ ಯಾವುದು ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಅಥವಾ ಕಾಂಪಿಟೇಟರ್ಗಿನ್ನ ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ನಮಗೆ ಅಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾಂಪಿಟೇಟರ್ ಫಿಕ್ಸ್ ಮಾಡಿರುವಂತಹ ಪ್ರೈಸ್ ಏನಿರುತ್ತೆ ಅದಕ್ಕೆ ಈಕ್ವಲ್ ಆಗಿ ನಾವು ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ದ ಗೋಯಿಂಗ್ ರೇಟ್ ಪ್ರೈಸಿಂಗ್. ಅಂದರೆ ಇಲ್ಲಿ ನಮ್ಮ ಬೇಸಿಕ್ ಕ್ರೈಟೀರಿಯಾ ಏನಾಗಿರುತ್ತೆ, ಟಾರ್ಗೆಟ್ ರಿಟರ್ನು ಆಗಿರೋದಿಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ನಾವು ಕನ್ಸಿಡರ್ ಮಾಡುವಂಥದ್ದು ನಮ್ಮ ಕಾಂಪಿಟೇಟರು ಅವರ ಪ್ರಾಡಕ್ಟ್ಗೆ ಎಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿದಾನೋ ಅದೇ ಪ್ರೈಸನ್ನು ನಾವು ಇಲ್ಲಿ ಫಿಕ್ಸ್ ಮಾಡುವಂಥದ್ದು. ಸೊ ಇವರೇ ನಮಗೆ ಇಲ್ಲಿ ಬೇಸಿಕ್ ಕ್ರೈಟೀರಿಯಾ ಆಗಿರುತ್ತೆ ಈ ಒಂದು ಮೆಥಡಲ್ಲಿ ಫಾರ್ ಫಿಕ್ಸಿಂಗ್ ದ ಪ್ರೈಸಸ್ ಆಫ್ ಎ ಪ್ರಾಡಕ್ಟ್. ನೆಕ್ಸ್ಟ್ ಅಡ್ಮಿನಿಸ್ಟರ್ಡ್ ಪ್ರೈಸಿಂಗ್. Administered prices are the prices of commodities fixed by the government. ಓಕೆ, ಈ ಎಲ್ಲ ಕೇಸಸ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸಿಗೆ ಪ್ರೈಸಸ್ಸನ್ನು ಅದ್ರ ಮ್ಯಾನುಫ್ಯಾಕ್ಚರರ್ ಅಥವಾ ಸೆಲ್ಲರ್ ಏನಿರ್ತಾನೋ ಅವನು ಫಿಕ್ಸ್ ಮಾಡ್ತಾನೆ. ಬಟ್ ಫಾರ್ ಸಮ್ ಆಫ್ ದ ಕಮಾಡಿಟೀಸ್ ಪ್ರೈಸಸ್ ಆರ್ ಫಿಕ್ಸ್ಡ್ ಬೈ ದ ಗೌರ್ನಮೆಂಟ್. ಕೆಲವೊಂದು ಕಮಾಡಿಟಿ ಏನಿರುತ್ತೆ ಅಲ್ವಾ, ಆ ಒಂದು ಕಮಾಡಿಟಿಗೆ ಅದು ನಮ್ಮ
ಪ್ರೊಡ್ಯೂಸ್ ಮಾಡಿರುವಂತಹ ಮ್ಯಾನುಫ್ಯಾಕ್ಚರರ್ ಪ್ರೈಸಸನ್ನು ಫಿಕ್ಸ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ಆ ಪ್ರಾಡಕ್ಟಿಗೆ ಗೌರ್ನಮೆಂಟು ಪ್ರೈಸಸನ್ನು ಫಿಕ್ಸ್ ಮಾಡುತ್ತೆ. ಗೌರ್ನಮೆಂಟು ಫಿಕ್ಸ್ ಮಾಡುವಂತಹ ಪ್ರೈಸಸ್ ಏನಿರುತ್ತೋ ಅದನ್ನು ನಾವಿಲ್ಲಿ ಅಡ್ಮಿನಿಸ್ಟರ್ಡ್ ಪ್ರೈಸಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ಪ್ರೈಸ್ ಫಿಕ್ಸ್ ಮಾಡಲ್ಲ, ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಯಾಕೆ ಫಿಕ್ಸ್ ಮಾಡುತ್ತೆ, ಎಂಥ ಪ್ರಾಡಕ್ಟಿಗೆ ಫಿಕ್ಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಫಿಕ್ಸ್ಡ್ ಬೈ ದ ಗೌರ್ನಮೆಂಟ್ ಟು ಪ್ರಿವೆಂಟ್ ಪ್ರೈಸ್ ಎಸ್ಕಲೇಷನ್, ಬ್ಲ್ಯಾಕ್ ಮಾರ್ಕೆಟಿಂಗ್. ಎಷ್ಟೊಂದು ಅನ್ಫೇರ್ ಪ್ರಾಕ್ಟೀಸಸ್ ಇರುತ್ತೆ, ಬ್ಲಾಕ್ ಮಾರ್ಕೆಟಿಂಗ್ ಇರುತ್ತೆ. ಸೊ ಮತ್ತು ಕಸ್ಟಮರ್ಸನ್ನು ತುಂಬ ಎಕ್ಸ್ಪ್ಲೈಟ್ ಮಾಡುವಂತಹ ನೇಚರ್ ಇರುತ್ತೆ. ಈ ಎಲ್ಲ ಥಿಂಗ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಕೆಲವೊಂದು ಸಲ ಏನು ಮಾಡುತ್ತೆ, ಕೆಲವೊಂದು ಪರ್ಟಿಕ್ಯುಲರ್ ಕಮಾಡಿಟಿಗೆ, ನಾಟ್ ಫಾರ್ ಆಲ್ ದ ಕಮಾಡಿಟಿ, ಫಾರ್ ಸ್ಪೆಸಿಫಿಕ್ ಕಮಾಡಿಟೀಸ್ ಪ್ರೈಸಸ್ ಆರ್ ಫಿಕ್ಸ್ಡ್ ಬೈ ದ ಗೌರ್ನಮೆಂಟ್. ಓಕೆ, ದ ಗೌರ್ನಮೆಂಟ್ ಮೇ ಅಡಾಪ್ಟ್ administered prices for essential commodities like steel, cement, ಫರ್ಟಿಲೈಸರ್ಸ್ ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್. ಓಕೆ ನೋಡಿ, ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಶುಗರ್ ಕೇನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಶುಗರ್ ಕೇನಿಗೂ ಗೌರ್ನಮೆಂಟೇ ಪ್ರೈಸಸನ್ನು ಫಿಕ್ಸ್ ಮಾಡೋದು. ಅಲಾಂಗ್ ವಿತ್ ದಟ್ ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಫರ್ಟಿಲೈಸರ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್, ಈ ಎಲ್ಲ ಪ್ರಾಡಕ್ಟ್ಗೂ ಕೂಡ ಪ್ರೈಸಸನ್ನು ಯಾರು ಫಿಕ್ಸ್ ಮಾಡ್ತಾರೆ, ಗೌರ್ನಮೆಂಟೇ ಫಿಕ್ಸ್ ಮಾಡುತ್ತೆ. ಹಾಗಾಗಿ ಗೌರ್ನಮೆಂಟು ಫಿಕ್ಸ್ ಮಾಡುವಂತಹ ಪ್ರೈಸಸ್ ಏನಿದೆಯೋ ಅದನ್ನು ನಾವು ಅಡ್ಮಿನಿಸ್ಟರ್ಡ್ ಪ್ರೈಸಸ್ ಅಂತ ಹೇಳ್ತೀವಿ. ರೀಸನ್ಸ್ ಏನು, ಬ್ಲಾಕ್ ಮಾರ್ಕೆಟಿಂಗ್ ಅವಾಯ್ಡ್ ಮಾಡೋದು, ಪ್ರೈಸ್ ಎಸ್ಕಲೇಷನ್ಸನ್ನು ಅವಾಯ್ಡ್ ಮಾಡೋದು, ಹಾಗೆಯೇ ಫ್ಯೂಚರಲ್ಲಿ ಶಾರ್ಟೇಜ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಈ ಎಲ್ಲ ರೀಸನ್ಸಿಂದ ಗೌರ್ನಮೆಂಟೇ ಪ್ರೈಸಸನ್ನು ಈ ಒಂದು ಕಮಾಡಿಟೀಸಿಗೆ ಫಿಕ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ psychological pricing. Okay, psychological pricing is the business practices of setting prices at odd amount like rupees 9.95 or rupees 99. It is known as odd pricing. ಓಕೆ, ಈ ಒಂದು ಪ್ರೈಸನ್ನು ನೋಡಿದ ತಕ್ಷಣ ನಮ್ಮ ಮೈಂಡಿಗೆ ಏನು ಬರುತ್ತೆ, ಈ ಬಾಟಾ ಕಂಪನಿ ನಮ್ಮ ಮೈಂಡಿಗೆ ಬರುತ್ತೆ. ಸೈಕಲಾಜಿಕಲ್ ಪ್ರೈಸಿಂಗ್ ಅಂತ ಅಂದರೆ ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಸೈಕಲಾಜಿಕಲ್ ಫೀಲಿಂಗ್ಸ್ ಆಫ್ ದ ಕಸ್ಟಮರ್. ಇವಾಗ ನಮಗೆ 100 ರೂಪೀಸ್ ಅಂದರೆ ಜಾಸ್ತಿ ಅನಿಸುತ್ತೆ, ಅದೇ 99 ರೂಪಾಯಿ ಅಂದಿದ ತಕ್ಷಣ ಏನೋ ಅಲ್ಲಿ ನಮಗೆ ಅಟ್ರಾಕ್ಟ್ ಮಾಡ್ತಿರುತ್ತೆ. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ಸೆಟ್ಟಿಂಗ್ ದ ರೌಂಡ್ ಫಿಗರ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ, ಒಂದು ರೌಂಡ್ ಫಿಗರ್ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಬದಲಾಗಿ, ಈವನ್ ನಂಬರ್ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಬದಲಾಗಿ ಆಡ್ ನಂಬರನ್ನು ನಾವೇನಾದರೂ ಪ್ರಾಡಕ್ಟಿಗೆ ಫಿಕ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಸೊ ಅದನ್ನು ನಾವು ಸೈಕಲಾಜಿಕಲ್ ಪ್ರೈಸಿಂಗ್ ಅಂತ ಕರಿತೀವಿ. 500 ರೂಪೀಸ್ ಅಂತ ಫಿಕ್ಸ್ ಮಾಡೋದಕ್ಕೆ ಬದಲಾಗಿ ರೌಂಡ್ ಫಿಗರ್ 499 ರೂಪೀಸ್ ಅಂತ ಫಿಕ್ಸ್ ಮಾಡೋವಂಥದ್ದು. 1000 ರೂಪೀಸ್ ಅಂತ ರೌಂಡ್ ಫಿಗರ್ ಫಿಕ್ಸ್ ಮಾಡೋದಕ್ಕೆ ಬದಲಾಗಿ ಪ್ರೈಸನ್ನು 999 ರೂಪೀಸ್ ಅಂತ ಫಿಕ್ಸ್ ಮಾಡುವಂಥದ್ದು. ಹೀಗೆ ಆಡ್ ನಂಬರಲ್ಲಿ ನಾವು ಪ್ರೈಸಸನ್ನು ಫಿಕ್ಸ್ ಮಾಡಿ ಕಸ್ಟಮರ್ಸ್ ಸೈಕಲಾಜಿಕಲಿ ಅವರು ಅಟ್ರಾಕ್ಟ್ ಮಾಡುವಂಥದ್ದು. ಈ ಥರ ಒಂದು ಪ್ರೈಸಿಂಗ್ ಪಾಲಿಸಿನ ನಾವೇನಂತ ಕರಿತೀವಿ, ಸೈಕಲಾಜಿಕಲ್ ಪ್ರೈಸಿಂಗ್. ಇದಕ್ಕೆ ಇರುವಂತಹ ಇನ್ನೊಂದು ನೇಮ್ ಆಡ್ ಪ್ರೈಸಿಂಗ್. ಅಂದರೆ ಈವನ್ ಅಮೌಂಟನ್ನು ಫಿಕ್ಸ್ ಮಾಡೋದಿಲ್ಲ, ರೌಂಡ್ ಫಿಗರ್ನು ಕೂಡ ಫಿಕ್ಸ್ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ಆಡ್ ನಂಬರನ್ನು ನಾವಿಲ್ಲಿ ಪ್ರಾಡಕ್ಟಿಗೆ ಪ್ರೈಸಸ್ ಅಂತ ಫಿಕ್ಸ್ ಮಾಡುವಂಥದ್ದು, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್, ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್. ಓಕೆ, ಮಾರ್ಜಿನಲ್ ಕಾಸ್ಟ್ ಅಂತ ಅಂದರೆ ನಮಗೆ ಗೊತ್ತಿದೆ, ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಒನ್ ಮೋರ್ ಅಡಿಷನಲ್ ಯೂನಿಟ್. ಒಂದು ಎಕ್ಸ್ಟ್ರಾ ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಡಿಷನಲಿ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗುತ್ತೋ ಅದನ್ನು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಅಂಡರ್ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್, ಫಿಕ್ಸ್ಡ್ ಕಾಸ್ಟ್ಸ್ ಆರ್ ಇಗ್ನೋರ್ಡ್ ಆ್ಯಂಡ್ ಪ್ರೈಸಿಂಗ್ ಇಸ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಮಾರ್ಜಿನಲ್ ಕಾಸ್ಟ್. ಯಾವುದೇ ಪ್ರಾಡಕ್ಟಿಗೆ ನಾವು ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಅಥವಾ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ವೇರಿಯಬಲ್ ಕಾಸ್ಟು ಮತ್ತು ಫಿಕ್ಸ್ಡ್ ಕಾಸ್ಟು ಎರಡನ್ನೂ ಟೋಟಲ್ ತೊಗೊಳ್ತೀವಿ. ಸೊ ಹಾಗಾಗಿ ಟೋಟಲ್ ಕಾಸ್ಟ್ ಇಸ್ ದ ಸಮ್ ಆಫ್ ಟೋಟಲ್ ಕಾಸ್ಟ್ ಇಸ್ ದ ಟೋಟಲ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಬಟ್ ಮಾರ್ಜಿನಲ್ ಕಾಸ್ಟ್ ಟೆಕ್ನಿಕಲ್ ಏನಾಗುತ್ತೆ ಅಂತ ಅಂದರೆ ಫಿಕ್ಸ್ಡ್ ಕಾಸ್ಟನ್ನು ನಾವಿಲ್ಲಿ ಕಂಪ್ಲೀಟ್ ಇಗ್ನೋರ್ ಮಾಡ್ತೀವಿ ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ. ಮತ್ತು ಯಾವ ಕಾಸ್ಟನ್ನು ಕನ್ಸಿಡರ್ ಮಾಡ್ತೀವಿ, ಓನ್ಲಿ ಅಡಿಷನಲ್ ಆಗಿ ಇನ್ಕರ್ಡ್ ಆಗಿರುವಂತಹ ವೇರಿಯಬಲ್ ಕಾಸ್ಟ್ ಅಥವಾ ಮಾರ್ಜಿನಲ್ ಕಾಸ್ಟ್ ಏನಿರುತ್ತೋ, ಮಾರ್ಜಿನಲ್ ಕಾಸ್ಟಿಗೆ ಇರೋ ಇನ್ನೊಂದು ಹೆಸರು ವೇರಿಯಬಲ್ ಕಾಸ್ಟ್ ಅಂತ.
ಫಿಕ್ಸ್ಡ್ ಕಾಸ್ಟನ್ನು ಇಗ್ನೋರ್ ಮಾಡಿ ಬರೀ ಮಾರ್ಜಿನಲ್ ಕಾಸ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ನಾವೇನಾದರೂ ಪ್ರೈಸನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ, ಬರೀ ವೇರಿಯಬಲ್ ಕಾಸ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ನಾವು ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನು ನಾವಿಲ್ಲಿ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪಿಟೇಟಿವ್ ಬಿಡ್ಡಿಂಗ್ ಪ್ರೈಸಿಂಗ್. ಓಕೆ, ಕಾಂಪಿಟೇಟಿವ್ ಬಿಡ್ಡಿಂಗ್ ಇದು ತುಂಬ ಫೆಮಿಲಿಯರ್ ಇರುವಂತಹ ವರ್ಡು ನಮಗೆ. ಸೊ ಬಿಡ್ ಕರೀತಾ ಇದ್ದಾರೆ ಅಥವಾ ಹರಾಜ್ ಆಕ್ಷನ್ಸ್ ಈ ಥರ ವರ್ಡ್ಗಳನ್ನೆಲ್ಲ ಕೇಳಿರ್ತೀವಿ. ಹಾಗಾಗಿ ಕಾಂಪಿಟೇಟಿವ್ ಬಿಡ್ಡಿಂಗ್ ಪ್ರೈಸ್ನಲ್ಲಿ ಹೇಗೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ ಅಂತ ನೋಡೋಣ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಇಶ್ಯೂಯಿಂಗ್ ಎ ಪಬ್ಲಿಕ್ ಬಿಡ್ with the intent that companies will put together their best proposal and compete for a specific project. The company with the best offer or price wins the contract to perform the work and supplies the product. ಓಕೆ, ಕಾಂಪಿಟೇಟಿವ್ ಬಿಡ್ಡಿಂಗ್ ಪ್ರೈಸಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ಕಂಪನಿ ಇಲ್ಲಿ ಇಶ್ಯೂಯಿಂಗ್ ಎ ಪಬ್ಲಿಕ್ ಬಿಡ್ಡನ್ನು ಅವರು ಆಫರ್ ಮಾಡ್ತಾರೆ. ಸೊ ಆಫರ್ ಮಾಡಿದ್ಮೇಲೆ ವಿತ್ ದ ಇಂಟೆಂಟ್ ದಟ್ ಕಂಪನೀಸ್ ವಿಲ್ ಪುಟ್ ಟುಗೆದರ್ ಬೆಸ್ಟ್ ಪ್ರಪೋಸಲ್ ಆ್ಯಂಡ್ ಕಾಂಪೀಟ್ ಫಾರ್ ಎ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಪಬ್ಲಿಕ್ಕಿಗೆ ಆಫರ್ ಮಾಡಿ ಬಿಡ್ಡನ್ನು ಅವರು ಆಫರ್ ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ದ ಕಂಪನಿ ವಿತ್ ದ ಬೆಸ್ಟ್ ಆಫರ್ ಆರ್ ಪ್ರೈಸ್ ವಿನ್ಸ್ ದ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ವರ್ಕ್ ಆ್ಯಂಡ್ ಸಪ್ಲೈ ದ ಪ್ರಾಡಕ್ಟ್. ಇಲ್ಲಿ ಅವರೇ ಪ್ರೈಸನ್ನು ಫಿಕ್ಸಸ್ ಮಾಡೋದಕ್ಕೆ ಬದಲಾಗಿ ಕಾಂಪಿಟೇಟಿವ್ ಬಿಡ್ಡಿಂಗನ್ನು ಕಾಲ್ ಮಾಡ್ತಾರೆ ಪಬ್ಲಿಕ್ಕಿಗೆ. ಸೊ ಈ ಥರ ಒಂದು ಬಿಡ್ಡಿಂಗ್ನ ಕಾಲ್ ಮಾಡಿ ಯಾರಿಂದ ಅವರಿಗೆ ಬೆಸ್ಟ್ ಆಫರ್ಸ್ ಬರುತ್ತೋ ಆ ಥರ ಒಂದು ಬೆಸ್ಟ್ ಆಫರ್ಸನ್ನು ಯೂಸ್ ಮಾಡ್ಕೊಂಡು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಮತ್ತು ವರ್ಕನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಅದನ್ನು ಸಪ್ಲೈ ಕೂಡ ಮಾಡಿಕೊಡ್ತಾರೆ. ಸೊ ಈ ಥರ ಕಾಂಪಿಟೇಟಿವ್ ಬಿಡ್ಡಿಂಗ್ ಮೇಲೆ ಪ್ರೈಸಸನ್ನು ಏನು ಫಿಕ್ಸ್ ಮಾಡ್ತಾರೋ ಅದು ಕೂಡ ಒನ್ ಆಫ್ ದ ಮೆಥಡ್. ನೆಕ್ಸ್ಟ್ ಡ್ಯೂಯಲ್ ಪ್ರೈಸಿಂಗ್. ಸೊ ಡ್ಯೂಯಲ್ ಪ್ರೈಸಿಂಗ್, ಡ್ಯೂಯಲ್ ಮೀನ್ಸ್ ಟು ಆರ್ ಡಬಲ್, ಎರಡು ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಅದನ್ನು ನಾವು ಡ್ಯೂಯಲ್ ಪ್ರೈಸಿಂಗ್ ಅಂತ ಕರಿತೀವಿ. ಹಾಗಾದರೆ ಆ ಎರಡು ಪ್ರೈಸನ್ನು ಯಾವ ಥರ ಫಿಕ್ಸ್ ಮಾಡ್ತಾರೆ, ಯಾಕೆ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಡ್ಯೂಯಲ್ ಪ್ರೈಸಿಂಗ್ ಇಸ್ ಅ ಸಿಸ್ಟಮ್ ಇನ್ ವಿಚ್ ಟೂ ಟೈಪ್ಸ್ ಆಫ್ ಪ್ರೈಸಸ್ ಆರ್ ಪ್ರಿವೈಲಿಂಗ್ ಫಾರ್ ಎ ಪ್ರಾಡಕ್ಟ್. ಇದುವರೆಗೂ ನೋಡಿರೋದ್ರಲ್ಲೆಲ್ಲ ನಮಗೆ ಒಂದು ಪ್ರಾಡಕ್ಟ್ ಅಂತಂದರೆ ಒಂದು ಸಿಂಗಲ್ ಪ್ರೈಸ್ ಮಾತ್ರ ಇರುತ್ತೆ. ಬಟ್ ಕೆಲವೊಂದು ಪ್ರಾಡಕ್ಟಿಗೆ ಎರಡು ಪ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ. ಆ ಎರಡು ಪ್ರೈಸನ್ನು ಯಾರು ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅಂಡರ್ ದಿಸ್ ಸಿಸ್ಟಮ್ ಒನ್ ಪ್ರೈಸ್ ಇಸ್ ಫಿಕ್ಸ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದ ಗೌರ್ನಮೆಂಟ್ ಆ್ಯಂಡ್ ದ ಅದರ್ ಪ್ರೈಸ್ ಇಸ್ ಟು ಬಿ ಡಿಟರ್ಮೈನ್ಡ್ ಬೈ ದ ಮಾರ್ಕೆಟ್ ಫೋರ್ಸಸ್. ಒಂದೇ ಪ್ರಾಡಕ್ಟಿಗೆ ಎರಡು ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಅದನ್ನು ನಾವು ಡ್ಯೂಯಲ್ ಪ್ರೈಸಿಂಗ್ ಅಂತ ಕರಿತೀವಿ. ಆ ಎರಡು ಪ್ರೈಸಲ್ಲಿ ಯಾರ್ಯಾರು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ, ಒಂದು ಪ್ರೈಸನ್ನು ಗೌರ್ನಮೆಂಟ್ ಫಿಕ್ಸ್ ಮಾಡಿ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಇನ್ನೊಂದು ಪ್ರೈಸನ್ನು ಯಾವ ಬೇಸಿಸ್ ಮೇಲೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಮಾರ್ಕೆಟ್ ಫೋರ್ಸಸ್ ಅಂತ ಅಂದರೆ ಡಿಮ್ಯಾಂಡು ಮತ್ತು ಸಪ್ಲೈ ಬೇಸಿಸ್ ಮೇಲೆ ಒಂದು ಪ್ರೈಸನ್ನು ಫಿಕ್ಸ್ ಮಾಡುವಂಥದ್ದು, ಇನ್ನೊಂದು ಪ್ರೈಸನ್ನು ಗೌರ್ನಮೆಂಟು ಫಿಕ್ಸ್ ಮಾಡುವಂಥದ್ದು. ಹೀಗೆ ಒಂದೇ ಪ್ರಾಡಕ್ಟಿಗೆ ಎರಡು ಪ್ರೈಸನ್ನು ಫಿಕ್ಸ್ ಮಾಡುವಂತಹ ಪಾಲಿಸಿ ಏನಿದೆಯೋ ದಟ್ ಈಸ್ ಕಾಲ್ಡ್ ದ ಡ್ಯೂಯಲ್ ಪ್ರೈಸಿಂಗ್ ಪಾಲಿಸಿ. Next, transfer pricing. The price at which goods are transferred between different division or department is called transfer pricing. ನಮಗೆ ಪ್ರೈಸ್ ಅಂದಿದ ತಕ್ಷಣ ಒಬ್ಬರಿಂದ ಇನ್ನೊಬ್ರು ಪರ್ಚೇಸ್ ಮಾಡಬೇಕಾದ್ರೆ ತಗೊಳ್ಳುವಂತಹ ರೇಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಟ್ರಾನ್ಸ್ಫರ್ ಪ್ರೈಸಿಂಗ್ ಏನು ಅಂತ ಅಂದರೆ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ದೇರ್ ಆರ್ ಡಿಫ್ರೆಂಟ್ ಡಿವಿಷನ್ ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಇರುತ್ತೆ, ಹಾಗೆಯೇ ನಂಬರ್ ಆಫ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಗೂಡ್ಸನ್ನು ಅವರು ಎಕ್ಸ್ಟರ್ನಲಿ ಸೇಲ್ ಮಾಡೋದಕ್ಕಿಂತ ಕೆಲವು ಸಲ ಇಂಟರ್ನಲಿನೇ ಏನಾಗ್ತಾ ಇರುತ್ತೆ, ಗೂಡ್ಸ್ಗಳು ಟ್ರಾನ್ಸ್ಫರ್ ಆಗ್ತಿರುತ್ತೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ, ಒಂದು ಡಿವಿಷನಿಂದ ಇನ್ನೊಂದು ಡಿವಿಷನ್ನಿಗೆ ವಿತಿನ್ ದ ಆರ್ಗನೈಸೇಷನ್, ಔಟ್ಸೈಡ್ ದ ಆರ್ಗನೈಸೇಷನ್ ಅಲ್ಲ, ವಿತಿನ್ ದ ಆರ್ಗನೈಸೇಷನ್. If the goods are transferred between one division to another division or from one department to another department, that is called the transfer pricing. ಒಂದೇ ಬಿಸ್ನೆಸ್ ಆರ್ಗನೈಸೇಷನ್ಸ್ ಒಳಗಡೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಮಧ್ಯೆ ಅಥವಾ ಡಿಫ್ರೆಂಟ್ ಡಿವಿಷನ್ಸ್ ಮಧ್ಯೆ ಗೂಡ್ಸ್ಗಳು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಅಥವಾ ಮೂವ್ ಆದಾಗ ಅಥವಾ ಟ್ರಾನ್ಸ್ಫರ್ ಆದಾಗ ಯಾವ ಪ್ರೈಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಅವ್ರು ಯಾವ ಪ್ರೈಸಿಗೆ ಇನ್ನೊಂದು ಡಿಪಾರ್ಟ್ಮೆಂಟು ಅದನ್ನು ಪರ್ಚೇಸ್ ಮಾಡುತ್ತೋ ಆ ಥರ ಟ್ರಾನ್ಸ್ಫರ್ ಮಾಡಿದಾಗ ಫಿಕ್ಸ್ ಮಾಡುವಂತಹ ರೇಟ್ ಅಥವಾ ಪ್ರೈಸ್ ಏನಿದೆಯೋ ಡಿಪಾರ್ಟ್ಮೆಂಟ್ ಅಥವಾ ಡಿವಿಷನ್ಸ್ ಮಧ್ಯೆ ಒಂದೇ ಆರ್ಗನೈಸೇಷನ್ಸ್ ಒಳಗಡೆ
ಅದನ್ನು ನಾವು ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಔಟ್ಸೈಡಲ್ಲಿ ನಾವೆಲ್ಲೂ ಸೇಲ್ ಮಾಡೋದಕ್ಕೆ ಹೋಗೋದಿಲ್ಲ, ಪ್ರೈಸನ್ನು ಫಿಕ್ಸ್ ಮಾಡಿ ವಿತಿನ್ ದ ಆರ್ಗನೈಸೇಷನ್ಸನ್ನೇ ನಾವಿಲ್ಲಿ ಸೇಲ್ ಮಾಡುವಂಥದ್ದು. ಸೇಲ್ ಇನ್ ದ ಮೀನ್ಸ್ ಟ್ರಾನ್ಸ್ಫರ್ ಮಾಡುವಂಥದ್ದು. Next, perceived value pricing. A firm fixes prices for their goods and services based on customers' perceived value. Customer perception can be influenced by several factors such as advertisement, sales on technique, after-sales service staff. If the customers perceive a higher value, then price fixed will be higher and vice versa. Okay, so perceived value pricing is purely depending upon the perception on the customer. ಇಲ್ಲಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಥವಾ ಕಾಂಪಿಟೇಟರ್ ಏನು ಪ್ರೈಸನ್ನು ಫಿಕ್ಸ್ ಮಾಡಿದ್ದಾನೆ ಆ ಥರದಕ್ಕೆಲ್ಲ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಬದಲಾಗಿ ಒಬ್ಬ ಕಸ್ಟಮರ್ಸ್ ಏನಿದ್ದಾರೋ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅವರ ಪರ್ಸೆಪ್ಷನ್ ಏನಿದೆ ಅನ್ನೋದನ್ನ ತಿಳ್ಕೊಂಡು ಪ್ರೈಸಸ್ಸನ್ನು ನಾವಿಲ್ಲಿ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಕಸ್ಟಮರ್ ಪರ್ಸೆಪ್ಷನ್ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ಸ್ ಅದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಅಂದರೆ, ಒಂದು ನಾವು ಕೊಡುವಂತಹ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ನಾವು ಫಾಲೋ ಮಾಡ್ತಿರುವಂತಹ ಸೇಲ್ಸ್ ಟೆಕ್ನಿಕ್ ಆಗಿರ್ಬೋದು, ಅಥವಾ ಪ್ರಾಡಕ್ಟನ್ನು ಸೇಲ್ ಮಾಡಿದ್ಮೇಲೆ ಕೊಡುವಂತಹ ಆಫ್ಟರ್ ಸೇಲ್ ಸರ್ವಿಸಸ್ ಆಗಿರ್ಬೋದು. ಈ ಎಲ್ಲ ಫ್ಯಾಕ್ಟರ್ಸು ಕಸ್ಟಮರ್ ಪರ್ಸೆಪ್ಷನ್ಸನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರುತ್ತೆ. ಕೆಲವೊಂದ್ಸಲ ಪ್ರಾಡಕ್ಟಿಗೆ ಇದೆಲ್ಲ ತುಂಬ ಹೈ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅಂದರೆ ಜಾಸ್ತಿ ಬೆಲೆ ಕೊಡೋದಕ್ಕೆ ಕಸ್ಟಮರ್ಸೇ ರೆಡಿ ಇರ್ತಾನೆ. ಅಥವಾ ನಾವು ಇದನ್ನೆಲ್ಲ ಎಫೆಕ್ಟಿವ್ ಆಗಿ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀವಿ ಅಂತ ಅಂದರೆ ಪ್ರಾಡಕ್ಟ್ ವರ್ತ್ ಇದ್ರೂ ಕೂಡ ಕಸ್ಟಮರು ಜಾಸ್ತಿ ದುಡ್ಡನ್ನ ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಅವನು ಯಾವಾಗ ತುಂಬ ಒಳ್ಳೆ ಪರ್ಸೆಪ್ಷನ್ ಇರುತ್ತೆ ಈ ಎಲ್ಲ ಇನ್ಫ್ಲೂಯೆನ್ಸಿಂದ ಹೈ ವ್ಯಾಲ್ಯೂ ಕೊಡೋದಕ್ಕೆ ರೆಡಿ ಇದ್ದಾನೆ ಅಂತ ಅಂದರೆ ವಿ ಕ್ಯಾನ್ ಫಿಕ್ಸ್ ದ ಹೈ ಪ್ರೈಸಸ್. ಇಫ್ ದ ಕಸ್ಟಮರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಅವನಿಗೆ ನಮ್ಮ ಕಂಪನಿ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋದಿಲ್ಲ, ಒಳ್ಳೆ ಪರ್ಸೆಪ್ಷನ್ ಇರೋದಿಲ್ಲ, ಇಂಥ ಸಿಚುವೇಶನ್ಸಲ್ಲಿ ಅವ್ನಿಗೇನಾದರೂ ಜಾಸ್ತಿ ದುಡ್ಡು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಅಂದರೆ ಅವನ ಯಾವಾಗ ದುಡ್ಡು ಜಾಸ್ತಿ ಕೊಡೋದಕ್ಕೆ ಪ್ರೈಸಸ್ಸನ್ನು ರೆಡಿ ಇರೋದಿಲ್ವೋ, in that cases inevitably we have to fix the lower prices. That means purely based on the customer perception, ಅವರ ಪರ್ಸೆಪ್ಷನ್ ಬೇಸಿಸ್ ಮೇಲೆ ನಾವಿಲ್ಲಿ ಹೈ ಅಥವಾ ಲೋ ಪ್ರೈಸಸ್ಸನ್ನು ಫಿಕ್ಸ್ ಮಾಡುವಂಥದ್ದು. ನೆಕ್ಸ್ಟ್, ಡಿಫ್ರೆನ್ಶಿಯೇಟೆಡ್ ಪ್ರೈಸಿಂಗ್. ಓಕೆ, the name implies that differentiated pricing is nothing but charging different prices for same product or services for different customer. ಸೇಮ್ ಕ್ವಾಲಿಟಿ ಕ್ವಾಂಟಿಟಿ ಇರುವಂತಹ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸನ್ನು ನಾವು ಬೇರೆ ಬೇರೆ ಕಸ್ಟಮರಿಗೆ ಬೇರೆ ಬೇರೆ ಚಾರ್ಜಸನ್ನು ಮಾಡುವಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ಇವಾಗ ಯಾವುದಾದ್ರೂ ಒಂದು ಹಾಸ್ಪಿಟಲಿಗೆ ಹೋದರೆ ಹಾಸ್ಪಿಟಲ್ ಅವರು ಏನು ಮಾಡ್ತಾರೆ, ಸೇಮ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ರಿಚ್ ಪೀಪಲ್ ಅಂತ ಏನಾದರೂ ಗೊತ್ತಾಗಿದೆ, ಹೈ ಇನ್ಕಮ್ ಪೀಪಲಿಗೆ ಏನು ಮಾಡ್ತಾರೆ, ಕೆಲವು ಸಲ ಜಾಸ್ತಿ ಬಿಲ್ ಮಾಡ್ತಾರೆ. ಹಾಗೆಯೇ ಲೋ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ ಏನಾದರೂ ಇದ್ದಾರೆ ಅಂತಂದರೆ ಸೇಮ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಕೂಡ ಅವರಿಗೆ ಪೇ ಮಾಡೋದಕ್ಕೆ ತುಂಬ ಎಬಿಲಿಟಿ ಇಲ್ಲ ಅಂತ ಕಡಿಮೆ ಬಿಲ್ಲು, ಅಂದರೆ ಸರ್ವಿಸು ಸೇಮ್ ಇರುತ್ತೆ, ಆದರೆ ಫಿಕ್ಸ್ ಮಾಡುವಂತಹ ಪ್ರೈಸಸ್ಸು ಒಂದು ಜಾಸ್ತಿ ಮಾಡ್ತಾರೆ, ಇಲ್ಲ ಅಂತಂದರೆ ಕಡಿಮೆ ಮಾಡ್ತಾರೆ. ಹಾಗೆಯೇ ಕೆಲವೊಂದು ಕಮಾಡಿಟಿಗೂ ಅಷ್ಟೇ ಸೇಮ್ ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ, ಬಟ್ ಒಬ್ಬೊಬ್ಬ ಕಸ್ಟಮರಿಗೆ ಒಂದೊಂದು ರೇಟಿಗೆ ಸೇಲ್ ಮಾಡ್ತಾರೆ. ಒಬ್ಬನಿಗೆ 10 ರೂಪೀಸಿಗೆ ಸೇಲ್ ಮಾಡಿದ್ರೆ ಇನ್ನೊಬ್ಬನಿಗೆ 12 ರೂಪೀಸಿಗೆ ಸೇಲ್ ಮಾಡ್ಬೋದು, ಅಥವಾ ಒಬ್ಬನಿಗೆ 15 ರೂಪೀಸಿಗೆ ಸೇಲ್ ಮಾಡಿದ್ರೆ ಇನ್ನೊಬ್ಬನಿಗೆ 20 ರೂಪೀಸಿಗೆ ಸೇಲ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಕಸ್ಟಮರಿಗೆ ಬೇರೆ ಬೇರೆ ಪ್ರೈಸಸ್ಸಲ್ಲಿ ಸೇಮ್ ನೇಚರ್ ಆಫ್ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸನ್ನು ನಾವೇನಾದರೂ ಮಾಡ್ತಿದ್ದೀವಿ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ದ ಡಿಫ್ರೆನ್ಶಿಯೇಟೆಡ್ ಪ್ರೈಸಿಂಗ್. ಅಂದರೆ ಪ್ರೈಸಲ್ಲಿ ಸಿಮಿಲಾರಿಟೀಸ್ ಇರೋದಿಲ್ಲ, ಎಲ್ಲರಿಗೂ ಒಂದೇ ಪ್ರೈಸಿಗೆ ಆಫರ್ ಮಾಡೋದಿಲ್ಲ, ಬೇರೆ ಬೇರೆ ಪ್ರೈಸಿಗೆ ಬೇರೆ ಬೇರೆ ಕಸ್ಟಮರಿಗೆ ಆಫರ್ ಮಾಡುವಂಥದ್ದು. ನೆಕ್ಸ್ಟ್, ಪೆನೆಟ್ರೇಷನ್ ಪ್ರೈಸಿಂಗ್. Penetration pricing is nothing but setting a low initial price for a product. ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಿ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಬಿಗಿನಿಂಗಲ್ಲೇ ಏನು ಮಾಡ್ತೀವಿ, ನಾವು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪ್ರೈಸಸ್ಸನ್ನು ನಾವಿಲ್ಲಿ ಫಿಕ್ಸ್ ಮಾಡ್ತೀವಿ. ಟು ಎಂಟರ್ ದ ಮಾರ್ಕೆಟ್ ಕ್ವಿಕ್ಲಿ ಆ್ಯಂಡ್ ಡೀಪ್ಲಿ ಟು ಅಟ್ರಾಕ್ಟ್ ಮೆನಿ ಬಯರ್ಸ್ ಆ್ಯಂಡ್ ವಿನ್ ಎ ಲಾರ್ಜ್ ಮಾರ್ಕೆಟ್ ಶೇರ್. ಈಗ ಆಲ್ರೆಡಿ ಬೇರೆ ಬೇರೆ ಪ್ರಾಡಕ್ಟನ್ನು ಕಸ್ಟಮರ್ಸು ಸ್ವಲ್ಪ ಜಾಸ್ತಿ ರೇಟಿಗೆ ಪರ್ಚೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ಏನಾದರೂ ಒಂದು ಹೊಸ ಪ್ರಾಡಕ್ಟು ಕಡಿಮೆ ರೇಟಿಗೆ ಸಿಕ್ಕಿದ್ರೆ ಸಾಕು ಅಂತ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಅಂಥ ಸಿಚುವೇಶನ್ಸಲ್ಲಿ ನಾವೇನಾದರೂ
ಹೊಸದಾಗಿ ಪ್ರಾಡಕ್ಟನ್ನು ಲಾಂಚ್ ಪ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಟೈಮಲ್ಲಿ ತುಂಬ ಕಡಿಮೆ ಪ್ರೈಸಸನ್ನು, ಅಂದರೆ ಇಟ್ ಮೇ ಬಿ ಸಮ್ಟೈಮ್ಸ್ ಲೋ ಕಾಸ್ಟ್ ಆಫ್ ಪ್ರೊಡಕ್ಷನಿಗಿನ್ನ ಕಡಿಮೆ ಪ್ರೈಸನ್ನು ಫಿಕ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಆ ಥರ ಮಾಡ್ತೀವಿ ಅಂತ ಅಂದರೆ, ಜಾಸ್ತಿ ಪ್ರೈಸನ್ನು ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದರೆ ಯಾರು ಕಸ್ಟಮರ್ಸು ಪರ್ಚೇಸ್ ಮಾಡೋದಿಲ್ಲ, ಮತ್ತು ನಮಗೆ ಲಾರ್ಜ್ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಮಾರ್ಕೆಟಿಗೆ ಎಂಟರ್ ಆಗೋದಕ್ಕೆ ಮತ್ತು ಜಾಸ್ತಿ ನಾವು ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ದೆನ್ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಬಿಗಿನಿಂಗ್ ಸ್ಟೇಜಲ್ಲಿ ಲೋ ಪ್ರೈಸನ್ನು ಫಿಕ್ಸ್ ಮಾಡುವಂಥದ್ದು. ಈ ಥರ ಲೋ ಪ್ರೈಸನ್ನು ಇನಿಷಿಯಲ್ ಸ್ಟೇಜಲ್ಲಿ ಫಿಕ್ಸ್ ಮಾಡುವಂತಹ ಪಾಲಿಸಿ ಏನಿದೆಯೋ ಅದನ್ನು ನಾವು ಪೆನೆಟ್ರೇಷನ್ ಪ್ರೈಸಿಂಗ್ ಪಾಲಿಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಕಿಮ್ಮಿಂಗ್ ಪ್ರೈಸಸ್. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಈಸ್ ಆಪೋಸಿಟ್ ಟು ದ ಪೆನೆಟ್ರೇಷನ್ ಪ್ರೈಸಿಂಗ್. ಪೆನೆಟ್ರೇಷನ್ ಪ್ರೈಸಿಂಗಲ್ಲಿ ಏನೋ ಇನಿಷಿಯಲಿ ಲೋ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ, ಇದು ಅದಕ್ಕೆ ಆಪೋಸಿಟ್. ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಹೈ ಪ್ರೈಸಸನ್ನು ಫಿಕ್ಸ್ ಮಾಡುವಂಥದ್ದು ಆ್ಯಂಡ್ ಸ್ಲೋಲಿ ಲೋಯರಿಂಗ್ ದೆಮ್ ಓವರ್ ಟೈಮ್ ಟು ಮೈಂಟೈನ್ ದ ಪ್ರಾಫಿಟ್. ಬಿಗಿನಿಂಗಲ್ಲಿ ತುಂಬ ಹೈ ಪ್ರೈಸನ್ನು ಫಿಕ್ಸ್ ಮಾಡಿಬಿಡ್ತೀವಿ, ಆಮೇಲೆ ಹೋಗ್ತಾ ಹೋಗ್ತಾ ನಾವೇನು ಮಾಡ್ತೀವಿ, ಪ್ರೈಸಸನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಯಾಕೆ ಅಂತ ಅಂದರೆ ಹೈ ಪ್ರೈಸಸನ್ನು ಫಿಕ್ಸ್ ಮಾಡೋದ್ರಿಂದ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರ ಅಂತ ಒಂದು ಡೌಟ್ ಇರ್ಬೋದು. ಬಟ್ ಥಿಂಗ್ ಏನಾಗುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟು ಇಂಟ್ರೊಡ್ಯೂಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಕಸ್ಟಮರು. ಸೊ ನೋಡೋಣ ಬಿಗಿನಿಂಗಲ್ಲಿ ಹೇಗಿರುತ್ತೆ, ಒಂದ್ಸಲ ಟ್ರೈ ಮಾಡೋಣ ಅಂತ ಜಾಸ್ತಿ ಪ್ರೈಸಸ್ ಆದರೂ ಪರವಾಗಿಲ್ಲ ಅಂತ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಯಾಕೆಂತಂದರೆ ಹೈ ಪ್ರೈಸಸ್ಸು ಕೆಲವು ಸಲ ಗುಡ್ ಕ್ವಾಲಿಟಿ ಇರ್ಬೋದು ಅನ್ನೋದನ್ನು ಕೂಡ ಕಸ್ಟಮರ್ ಮೈಂಡ್ ಸೆಟ್ ಆಗಿರುತ್ತೆ. ಈ ಎಲ್ಲ ರೀಸನ್ಸಿಂದ ಏನು ಮಾಡ್ತಾರೆ, ಬಿಗಿನಿಂಗ್ ಸ್ಟೇಜಲ್ಲೇ ಲೋ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಬದಲಾಗಿ ಹೈ ಪ್ರೈಸಸನ್ನು ಫಿಕ್ಸ್ ಮಾಡಿದ್ರೆ, ಮತ್ತು ಆ ಹೈ ಪ್ರೈಸಸ್ಸು ಯಾವಾಗಲೂ ಹಾಗೆ ಇರೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದನ್ನು ಅವರು ಕಡಿಮೆ ಮಾಡ್ತಾ ಹೋಗ್ತಾರೆ, ಸ್ಲೋಲಿ ಅದನ್ನು ರಿಡ್ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಅಂದರೆ, ಬಿಗಿನಿಂಗ್ ಸ್ಟೇಜಿಂದ ಯಾವಾಗಲೂ ನಾವು ಅಷ್ಟೇ ಹೈ ಪ್ರೈಸನ್ನೇ ಮೈಂಟೈನ್ ಮಾಡ್ತೀವಿ ಅಂತ ಅಂದರೆ ಸೇಲ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಪ್ರಾಫಿಟನ್ನು ಕೂಡ ನಾವಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಗಿನಿಂಗಲ್ಲಿ ಹೈ ಪ್ರೈಸನ್ನು ಫಿಕ್ಸ್ ಮಾಡಿದ್ರು ಸೊ ಗ್ರ್ಯಾಜುವಲಿ ಇದನ್ನು ಕಡಿಮೆ ಮಾಡಿದ್ರೆ ಸೊ ನಾವು ಒಂದು ಪ್ರಾಫಿಟನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಂಥ ಪ್ರೈಸಿಂಗ್ ಪಾಲಿಸಿನ ನಾವು ಸ್ಕಿಮ್ಮಿಂಗ್ ಮೀನ್ಸ್ ಹೈ ಪ್ರೈಸಸ್ನ ಬಿಗಿನಿಂಗ್ ಸ್ಟೇಜಲ್ಲಿ ಫಿಕ್ಸ್ ಮಾಡುವಂಥದ್ದು. ನೆಕ್ಸ್ಟ್, ಪ್ರೈಸ್ ಲೀಡರ್ಶಿಪ್. ಸೊ ಪ್ರೈಸ್ ಲೀಡರ್ಶಿಪ್ ಇಸ್ ದ ಸಿಚುವೇಶನ್ where there is a one large dominant firm and several small firms in the industry. ಓಕೆ, ಪ್ರೈಸ್ ಲೀಡರ್ ಅಂದಿದ ತಕ್ಷಣವೇ ನಮಗೆ ಆಲ್ಮೋಸ್ಟ್ ಏನು ಬರುತ್ತೆ ಒಂದು ಕಾನ್ಸೆಪ್ಟ್ ಮೈಂಡಿಗೆ ಅಂತ ಅಂದರೆ, ಎಲ್ಲರನ್ನ ಡಾಮಿನೇಟ್ ಮಾಡುವಂಥದ್ದು ಅಥವಾ ಎಲ್ಲರನ್ನ ಕಂಟ್ರೋಲ್ ಮಾಡುವಂಥವ್ರನ್ನ ನಾವಿಲ್ಲಿ ಲೀಡರ್ ಅಂತ ಹೇಳ್ತೀವಿ. ಹಾಗಾದರೆ ಪ್ರೈಸ್ ಲೀಡರ್ಶಿಪ್ ಏನು? ಈ ಒಂದು ಪ್ರೈಸ್ ಲೀಡರ್ಶಿಪ್ಪು ಯಾವ ಸಿಚುವೇಶನ್ಸಲ್ಲಿ ಅರೈಸ್ ಆಗುತ್ತೆ ಅಂತ ಅಂದರೆ, ಇಂಡಸ್ಟ್ರಿ ಮತ್ತು ಫರ್ಮ್ ಅಂತ ಅಂದರೆ ಏನು, ಆಗಿನ ಇಂಡಸ್ಟ್ರಿ ಏನು ಅಂತ ಅಂದರೆ ಏನು ಅಂತ ನಾನು ತುಂಬ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಫರ್ಮ್ ಅಂತ ಅಂದರೆ ಒಂದು ಸಿಂಗಲ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಇದ್ದರೆ ಫರ್ಮ್ ಅಂತ ಹೇಳ್ತೀವಿ, ಅದೇ ಗ್ರೂಪ್ ಆಫ್ ಫರ್ಮ್ಸ್ ಇದ್ದರೆ ಅದನ್ನು ನಾವು ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಒಂದು ಹೋಲ್ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಒಂದು ಲಾರ್ಜ್ ಫರ್ಮ್ ಅಂದರೆ ಟೋಟಲ್ ಕ್ವಾಂಟಿಟಿ ಸಪ್ಲೈ ಆಗೋದ್ರಲ್ಲಿ ಯಾರು ಜಾಸ್ತಿ ಕ್ವಾಂಟಿಟಿನ ಸಪ್ಲೈ ಮಾಡ್ತಾ ಇರ್ತಾರೋ ಅದು ಲಾರ್ಜ್ ಫರ್ಮ್ ಆಗಿರುತ್ತೆ, ಅದು ಡಾಮಿನೆಂಟ್ ಫರ್ಮ್ ಆಗಿರುತ್ತೆ. ಆ ಡಾಮಿನೆಂಟ್ ಫರ್ಮ್ ಒಂದು ಇಂಡಸ್ಟ್ರಿನಲ್ಲಿ ಒಂದು ಡಾಮಿನೆಂಟ್ ಫರ್ಮ್ ಇರುತ್ತೆ, ಇನ್ನು ರಿಮೈನಿಂಗ್ ಎಲ್ಲ ಫರ್ಮ್ಗಳು ಕೂಡ ಸ್ಮಾಲ್ ಫರ್ಮ್ ಅಂತಂದರೆ ಸ್ಮಾಲ್ ಸ್ಕೇಲಲ್ಲಿ ಅವರು ಸಪ್ಲೈ ಮಾಡ್ತಾ ಇರ್ತಾರೆ. ಡಾಮಿನೆಂಟ್ ಫರ್ಮು ಲಾರ್ಜ್ ಸ್ಕೇಲಲ್ಲಿ ಟೋಟಲ್ ಸಪ್ಲೈಯಲ್ಲಿ ಇರುತ್ತೆ ಅವ್ರದ್ದು ಶೇರು. ಓಕೆ, ಇಂಥ ಸಿಚುವೇಶನ್ಸಲ್ಲಿ ದ ಡಾಮಿನೆಂಟ್ ಫರ್ಮ್ ಫಿಕ್ಸಸ್ ದ ಪ್ರೈಸಸ್ ಫಾರ್ ಎಂಟೈರ್ ಇಂಡಸ್ಟ್ರಿ. ಈಗ ಒಂದು 50 ಫರ್ಮ್ಸ್ ಇರುತ್ತೆ ಒಂದು ಇಂಡಸ್ಟ್ರಿನಲ್ಲಿ ಅಂತ ಅಂದ್ಕೊಂಡ್ರೆ, ಆ 50 ಫರ್ಮ್ಗಳಲ್ಲಿ ಯಾವುದೋ ಒಂದು ಫರ್ಮು ತುಂಬ ಡಾಮಿನೆಂಟ್ ಇರುತ್ತೆ, ಲಾರ್ಜ್ ಫರ್ಮ್, ಇನ್ನು ರಿಮೈನಿಂಗ್ 49 ಫರ್ಮು ಸ್ಮಾಲ್ ಫರ್ಮ್ಸ್ ಇರುತ್ತೆ. ಇಂಥ ಸಿಚುವೇಶನ್ಸಲ್ಲಿ ಏನು ಮಾಡ್ತಾರೆ, ಆ ಒಂದು ಡಾಮಿನೆಂಟ್ ಫರ್ಮು ಪ್ರೈಸನ್ನು ಫಿಕ್ಸ್ ಮಾಡುತ್ತೆ, ಇನ್ನು ರಿಮೈನಿಂಗ್ 49 ಫರ್ಮ್ಸ್ ಏನು ಉಳ್ಕೊಳ್ಳುತ್ತೆ ಅಲ್ವಾ, ಆ ಎಲ್ಲ ಫರ್ಮ್ಗಳು ಕೂಡ ಈ ಡಾಮಿನೆಂಟ್ ಫರ್ಮು ಫಿಕ್ಸ್ ಮಾಡಿರುವಂತಹ ಪ್ರೈಸನ್ನೇ ಅವರು ಫಾಲೋ ಮಾಡ್ತಾರೆ. ಇವರಿಗೆ ಆಗಿರುವಂತಹ ಯಾವುದೇ ಒಂದು ಸಪ್ರೇಟ್ ಪ್ರೈಸಸ್ಸನ್ನು ಇವರು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಕಂಪನಿ 100 ರೂಪಿ ಒಂದು ಪ್ರಾಡಕ್ಟಿಗೆ ಅಂತ ಫಿಕ್ಸ್ ಮಾಡಿದ್ರೆ, ಈ ಎಲ್ಲ 49 ಫರ್ಮ್ಗಳು ಕೂಡ 50 ರೂಪೀಸ್ ಅಥವಾ 100 ರೂಪೀಸಿಗೆ ಇವ್ರೇನು ಫಿಕ್ಸ್ ಮಾಡಿರ್ತಾರೋ 100 ರೂಪಿ ಅಂತ ಅದೇ ಪ್ರೈಸಿಗೆ ಸೇಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಸ್ಮಾಲ್ ಫರ್ಮ್ sell as much product as they like and the remaining market is filled by the dominant firm itself. ಸೊ ಹಾಗಾಗಿ ಈ ಥರ ಒಂದು ಡಾಮಿನೆಂಟ್ ಫರ್ಮು ಪ್ರೈಸನ್ನು ಫಿಕ್ಸ್ ಮಾಡುತ್ತೆ, ಇನ್ನು ರಿಮೈನಿಂಗ್ ಎಲ್ಲ ಫರ್ಮುಗಳು ಕೂಡ
ಅದೇ ಪ್ರೈಸನ್ನು ಫಾಲೋ ಮಾಡುವಂತಹ ಸಿಚುವೇಶನ್ಸ್ ಇರುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ, ಪ್ರೈಸ್ ಲೀಡರ್ಶಿಪ್ ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್. ಓಕೆ, ಅಂದರೆ ಈ ಒಂದು ಇದರಲ್ಲಿ ನಾವು ಪ್ರೈಸ್ ಅಂದರೆ ಏನು, ಪ್ರೈಸಿಂಗ್ ಮೀನ್ಸ್ ಪ್ರೈಸಿಂಗ್ ಅಂದರೆ ಏನು, ದೆನ್ ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ಏನು, ಹಾಗೆಯೇ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಅನ್ನೋದನ್ನು ನೋಡಿದ್ವಿ. ಎನಿವೆ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಟ್ ಆರ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ, ಒಂದು ಪ್ರಾಡಕ್ಟಿಗೆ ಪ್ರೈಸಸನ್ನು ಫಿಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅಥವಾ ಯಾವ್ಯಾವ ಫ್ಯಾಕ್ಟರ್ಸನ್ನು ನಾವಲ್ಲಿ ಕನ್ಸಿಡರೇಷನಿಗೆ ತಗೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.